ಇನ್ನು ವಿಜೇಂದ್ರ ಅವರು ಕೂಡ ಹರಿಹಾಯ್ತಾ ಇದ್ದಾರೆ ಸರ್ಕಾರದ ಮೇಲೆ, ಕಿಡಿಕಾರಿದ್ದಾರೆ. ಏನ್ ಮಾಡಿದ್ದಾರೆ? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕರಾದಂಥ ವಿಜೇಂದ್ರ ಅವರು ಮಾತನಾಡಿರೋದು. ಇವತ್ತು ಮೈಸೂರಿಗೆ ನಮ್ಮ ಪಾದಯಾತ್ರೆ ಎಂಟ್ರಿ ಕೊಡುತ್ತೆ. ಮೈಸೂರಿಗೆ ಪಾದಯಾತ್ರೆ ತಲುಪಿದ ನಂತರ ಏನ್ ಮಾಡ್ತಾರೆ? ಅಲ್ಲೊಂದು ಸಮಾವೇಶ ಇದೆ, ಬೃಹತ್ ಸಮಾವೇಶ, ನಾಳೆ ಶನಿವಾರ. ಸರ್ಕಾರದ ವಿರುದ್ಧ ಈಗ ಹರಿಹಾಯ್ದಿದ್ದಾರೆ. ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಸಿಎಂ ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ನೀಡುವ ಸಮಯ ಬಂದಿದೆ ಅಂತ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಮಾಡ್ತಿರೋ ಸಮಾವೇಶಕ್ಕೆ ಬೆಲೆ ಇಲ್ಲ ಅಂತಾನೂ ಕೂಡ ಕಿಂಡಲ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ನಮ್ಮ ಪ್ರಶ್ನೆಗೆ ಉತ್ತರ ನೀಡದೆ ಸಮಾವೇಶ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕರಾದಂಥ ವಿಜೇಂದ್ರ ಅವರು. ಮೈಸೂರು ಚಲೋ ಪಾದಯಾತ್ರೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಬಿಜೆಪಿ ನಾಯಕರ ಉತ್ಸಾಹದಿಂದ ಹೆಜ್ಜೆಯನ್ನ ಹಾಕ್ತಾ ಇರುವಂತದ್ದು. BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಸದ್ಯ ವಿಜೇಂದ್ರ ಅವರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, 7ನೇ ದಿನದ ಉತ್ಸಾಹ ಹೇಗಿದೆ ಸರ್? ಮೈಸೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಸಿದ್ದರಾಮಯ್ಯನವರು ತಾವೇನು ಅಕ್ರಮಗಳನ್ನ ಮಾಡಿಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು, ಮೈಸೂರಿನ ಮೂಡ ಹಗರಣ ಇರಬಹುದು, ತಾನು ನಿರಪರಾಧಿ ಅಂತೇಳಿ ತಮಗೆ ತಾವು ಸರ್ಟಿಫಿಕೇಟ್ ಕೊಡ್ಕೊಳ್ತಕ್ಕಂತ ಕಾರ್ಯಕ್ರಮ ಮೈಸೂರಿನಲ್ಲಿ ಆಯೋಜನೆ ಆಗಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಮತ್ತೊಂದು ಕಡೆ ಬಿಜೆಪಿ JDS ನ ಪಾದಯಾತ್ರೆ ಅಂತಿಮ ಘಟ್ಟಕ್ಕೇನು ಬಂದಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ನಾರಿ ಶಕ್ತಿ ಇವತ್ತು ತಾಯಂದ್ರು ನಮಗೆ ಹೋರಾಟಕ್ಕೆ ಒಂದು ಬಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಇವತ್ತು ಮುಂದುವರಿತಾ ಇದೆ. ನಾಳೆ ದಿನ ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕಾಂಗ್ರೆಸ್ ಕೂಡ ಇವತ್ತು ಜನಾಂದೋಲನ ಸಮಾವೇಶ ಹಮ್ಮಿಕೊಂಡಿದೆ. 2 ಲಕ್ಷ ಜನ ಸೇರಿಸಿ ಬಿಜೆಪಿ ಹಗರಣಗಳನ್ನು ಕೂಡ ಪಟ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ಬಿಜೆಪಿ ಹಗರಣಗಳ ಪಟ್ಟಿ ಮಾಡೋದಕ್ಕೆ 2 ಲಕ್ಷ ಜನ ಬೇಕಾ? ನಿಮ್ ಕೈಯಲ್ಲಿ ಅಧಿಕಾರ ಇತ್ತು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದೀರಿ, ಅದಕ್ಕೆ ಜನ ಯಾಕೆ ಸೇರಿಸಬೇಕಾಗಿದೆ? ಎಲ್ಲೋ ಒಂದ್ ಕಡೆ ಶಾಸಕರು ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ, ಆಡಳಿತ ಪಕ್ಷದ ಶಾಸಕರು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಜನಾಂದೋಲನದ ನೆಪದಲ್ಲಿ ತಮ್ಮ ಹಿಡಿತವನ್ನ ಪಕ್ಷದಲ್ಲಿ ಸಾಧಿಸಬೇಕು ಅಂತಕ್ಕಂಥ ವಿಚಾರವನ್ನ ಹಿಡ್ಕೊಂಡು ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರು ಏನೇ ಮಾಡಿದ್ರು ಸಹ ಮುಖ್ಯಮಂತ್ರಿಗಳಿಗೆ ಈಗ ಸಮಯ ಹತ್ತಿರ ಬಂದಿದೆ. ರಾಜೀನಾಮೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೊಡಬಹುದು. BS ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ಬೇಕು, ಈ ವಯಸ್ಸಲ್ಲಿ ಪಕ್ಷಕ್ಕೆ ಸಾಧಿಸ್ಕೊಂಡಿದ್ದಾರೆ ಅನ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಸಿದ್ದರಾಮಯ್ಯ. ಮೊನ್ನೆ ಲೋಕಸಭಾ ಚುನಾವಣೆ 18ರಿಂದ 20 ಸ್ಥಾನಗಳನ್ನ ಗೆಲ್ತೀವಿ ಅಂತೇಳಿ ಸಿದ್ದರಾಮಯ್ಯ ಅನ್ಕೊಂಡಿದ್ರು. ಯಡಿಯೂರಪ್ಪನವರು ಈ ವಯಸ್ಸಿನಲ್ಲೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ, ಆ ಕೋಪದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ, ಹತಾಶಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಇಷ್ಟು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ